ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಭೂಮಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ. ಹಾಗಿದ್ರೆ ಈ ಒಂದು ವಿಷಯ ಗೌತಮ್ಗೆ ಗೊತ್ತಾಗ್ತದೆ. ಇದರ ನಡುವೆ ಮಲ್ಲಿ ಎಂಟ್ರಿ ಕೊಡ್ತಿದ್ದಾರೆ, ಜಯದೇವ್ ಮನೆಗೆ ಎಂಟ್ರಿ ಆಗ್ತಿದ್ದಾರೆ. ಹಾಗಿದ್ರೆ ಏನಾಯ್ತು, ಏನ್ ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಶಕುಂತಲಾ ಯಾವಾಗ ತನ್ನ ರಿಯಲ್ ಫೇಸ್ ಅನ್ನ ತೋರಿಸಿದ್ರು, ಆ ನಂತರ ನಿಜಕ್ಕೂ ಕೂಡ ಭೂಮಿ ಮತ್ತೆ ಗೌತಮ್ ಬದುಕಲ್ಲಿ ಬಿರುಗಾಳಿ, ಸುಂಟರಗಾಳಿ, ಸುನಾಮಿನೇ ಹೇಳ್ತದ. ಯಾಕಂದ್ರೆ ಶಕುಂತಲಾ ಅವ್ರದೇ ಜೊತೆ ಇಟ್ಕೊಂಡು ಇಡೀ ಆಸ್ತಿಯನ್ನ ತಮ್ಮ ಕಪಿಮುಷ್ಟಿಗೆ ತಗೋಬೇಕು ಅಂತ ಹೇಳಿ ಹೊಂಚಾಕಿ ಸಂಚು ಮಾಡಿದ್ರು. ಆ ದಿನ ಬಂದೇ ಬಿಟ್ಟದ. ಈತ ಕಡೆ ಜಯದೇವ್ ವಿರುದ್ಧವಾಗಿ ನಿಂತ್ಕೊಂಡು ಮನೆಯವ್ರ ಮುಂದೆ ನಾಟಕ ಮಾಡ್ತಾ ಜಯದೇವ್ನನ್ನ ಬಿಡಿಸಿ ಜಯದೇವ್ ಮತ್ತೆ ಶಕುಂತಲಾ ಸೇರ್ಕೊಂಡು ದೊಡ್ಡ ಸಂಚನೆ ಮಾಡ್ತಿದ್ದಾರೆ. ಇಷ್ಟು ದಿನ ಜಯದೇವ್ ಕೋಪ ಮಾಡ್ಕೊಂಡು ಸಿಟ್ಟು ಮಾಡ್ಕೊಂಡು ಎಲ್ಲವನ್ನ ಕೂಡ ಮಾಡ್ತಾ ಇದ್ರು. ಬಟ್ ತಾಳ್ಮೆ ಅವಶ್ಯಕತೆ ಇತ್ತು. ಆ ತಾಳ್ಮೆ ಇಲ್ಲದೆ ಇರೋದ್ರಿಂದಾನೇ ಇಷ್ಟು ದಿನ ಅವರು ಸೋಲ್ತಾ ಇದ್ದದ್ದು. ಆದ್ರೆ ಈಗ ಶಕುಂತಲಾ ಜಯದೇವ್ಗೆ ತಾಳ್ಮೆಯ ಪಾಠ ಮಾಡಿದ್ದಾರೆ. ತಾಳ್ಮೆಯಿಂದ ಮಾತ್ರ ನಾವು ಎಲ್ಲವನ್ನ ಕೂಡ ಸಾಧಿಸೋದಕ್ಕೆ ಸಾಧ್ಯ. ಇಷ್ಟು ದಿನ ನಾವು ತಾಳ್ಮೆ ಇಲ್ಲದೆ ನಡ್ಕೊಂಡಿದ್ರಿಂದಾನೇ ಇವತ್ತು ನಾವು ಆಸ್ತಿಯನ್ನ ಕಳ್ಕೋಬೇಕಾಗಿತ್ತು. ಮತ್ತೆ ಈಗ ಗೌತಮ್ ಎಲ್ಲ ಆಸ್ತಿಯನ್ನ ಒಗ್ಗೂಡಿಸಿದಾನೆ. ಮತ್ತೆ ಅದನ್ನ ನಾವು ತಗೋಬೇಕು ಅಂದ್ರೆ ಖಂಡಿತ ತಾಳ್ಮೆಯಿಂದ ಇರ್ಬೇಕಾಗತ್ತೆ. ನೀನು ಒಳ್ಳೆಯ ತರನು ನಡ್ಕೋಬೇಕಾಗತ್ತೆ. ಜಸ್ಟ್ ಮಾತಲ್ಲಿ ಒಳ್ಳೆತನ ಇದ್ರೆ ಖಂಡಿತ ಆಗುದಿಲ್ಲ. ಜನಗಳು ನಂಬೋದು ನಡವಳಿಕೆಯನ್ನ. ಯಾಕಂದ್ರೆ ನಡವಳಿಕೆ ಒಳ್ಳೆ ರೀತಿ ಇದ್ರೆ ಖಂಡಿತ ಅವರ ವಿಶ್ವಾಸವನ್ನ ಗಳಿಸ್ಕೋಬಹುದು ಅಂತ ಹೇಳಿ ಶಕುಂತಲಾ ಜಯದೇವ್ಗೆ ಹೇಳ್ಕೊಡ್ತಾರೆ. ಹೌದು ಮಮ್ಮಿ, ಇಷ್ಟು ದಿನ ನಾವು ಹಿಂದೆ ಇಡ್ತಾ ಇದ್ದಿದ್ದೆ ಆ ಒಂದು ತಾಳ್ಮೆ ಇಲ್ಲದೆ ಇರುವುದರಿಂದ. ಆದ್ರೆ ಇನ್ನು ಮುಂದೆ ನಿನ್ನ ಮಾತಿನ ಪ್ರಕಾರವಾಗಿ ಈ ಜಯದೇವ್ ಯಾವ ರೀತಿ ನಿಧಾನವೇ ಪ್ರಧಾನ ಅನ್ನೋ ರೀತಿ ನಡ್ಕೊಂಡು ಹೋಗ್ತಾನೆ ನೋಡ್ತಾ ಇರು. ಖಂಡಿತ ಇನ್ನು ಮುಂದೆ ನನ್ನ ನಡವಳಿಕೆ ಬದಲಾಗತ್ತೆ. ಗೌತಮ್ ಭೂಮಿನೇ ನನ್ನನ್ನ ನಂಬಬೇಕು, ಆ ರೀತಿ ಬದಲಾಗ್ತೀನಿ ಅಂತ ಹೇಳಿ ಜಯದೇವ್ ಶಕುಂತಲಾಗೆ ತಿಳಿಸ್ತಾರೆ. ಹೌದು ಜೈ, ಮೊದಲು ನೀನು ಆ ಮನೆಗೆ ಎಂಟ್ರಿ ಕೊಡ್ಬೇಕಾಗಿದೆ. ಇಡೀ ಆಸ್ತಿಯನ್ನ ಅವರೇ ನಮಗೆ ಬರ್ದು ಕೊಟ್ಬಿಡ್ಬೇಕು, ನಮ್ಮ ಕೈಗಿಟ್ಟು ಹೋಗ್ಬೇಕು. ಆ ರೀತಿ ನಾವು ಮಾಡ್ಬೇಕಾಗತ್ತೆ. ಅಷ್ಟರ ಮಟ್ಟಿಗೆ ನಾವು ವಿಶ್ವಾಸವನ್ನ ಗಳಿಸ್ಕೋಬೇಕಾಗತ್ತೆ ಅಂತ ಶಕುಂತಲಾ ಹೇಳ್ತಿದ್ದಾರೆ. ಇವತ್ತು ಭೂಮಿನೇ ಅವನ ಬದುಕಾಗಿದ್ದಾಳೆ. ಅವನ ಬದುಕು ಭೂಮಿ ಆಗಿರೋದ್ರಿಂದ ಖಂಡಿತವಾಗ್ಲೂ ಅವನ ವೀಕ್ನೆಸ್, ಅವನ ಸ್ಟ್ರಾಂಗ್ ಎರಡು ಕೂಡ ಭೂಮಿನೇ. ಅಂದು ನಾವು ಭೂಮಿಯನ್ನ ಗೌತಮಿಂದ ದೂರ ಮಾಡಬೇಕು ಅಂತ ಅನ್ಕೊಂಡ್ವಿ. ಆದ್ರೆ ಇವತ್ತು ಆಕೆನೆ ಅವನಿಗೆ ವೀಕ್ನೆಸ್ ಆಗ್ತಾಳೆ. ಅವರ ಬದುಕಲ್ಲಿ ಏನಾದ್ರೂ ಒಂದು ಇನ್ಸಿಡೆಂಟ್ ನಡೆದ್ರೆ ಅದನ್ನ ಖಂಡಿತ ನಮ್ಗೆ ಹೇಗ್ ಬೇಕೋ ಹಾಗೆ ಬಳಸ್ಕೊಂಡ್ರೆ ಖಂಡಿತ ಆಸ್ತಿ ಅನ್ನೋದು ನಮಗೆ ಸಿಗುತ್ತೆ ಅಂತ ಶಕುಂತಲಾ ಹೇಳ್ತಿದ್ದಾರೆ. ಇದನ್ನೆಲ್ಲಾನು ಕೂಡ ನೋಡಿದ್ರೆ ಒಂದು ಕಡೆ ಅನ್ಸತ್ತೆ, ಅಲ್ಲಿ ಅಕಸ್ಮಾತ್ ನಡೆದಿದ್ದನ್ನ ತಮ್ಮ ಒಂದು ಕೆಲಸಕ್ಕೆ ಬಳಸ್ಕೋತಾರೆ ಶಕುಂತಲಾ ಅಂತ ಹೇಳಿ. ಇಲ್ಲಿ ಭೂಮಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿದ್ದು ನಿಜ, ಅದನ್ನೇ ತಮ್ಮ ಒಂದು ಕೆಲಸ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನಾಗಿ ಮಾಡ್ಕೋತಾರ ಅಂತ ಕೂಡ ಅನ್ಸುತ್ತೆ. ಮಗದೊಂದು ಕಡೆ ಇದು ಎಲ್ಲವನ್ನ ಕೂಡ ಶಕುಂತಲಾನೇ ಕ್ರಿಯೇಟ್ ಮಾಡಿರ್ತಕ್ಕಂಥ ಚಾನ್ಸಸ್ ಕೂಡ ಇದೆ. ಯಾಕಂದ್ರೆ ಗೌತಮ್ ಮತ್ತೆ ಭೂಮಿಯನ್ನ ಕುಗ್ಸೋದ್ರ ಮುಖಾಂತರ ಎಮೋಷನಲಿ ಲಾಕ್ ಮಾಡಿದ. ಇಡೀ ಆಸ್ತಿ ಅಂತಸ್ತು ಯಾವುದು ಕೂಡ ಬೇಡ, ಹೆಂಡತಿ ಇದ್ರೆ ಸಾಕು, ಹೆಂಡತಿನೇ ಕಳೆದುಕೊಂಡ್ಮೇಲೆ ಇನ್ನೇನ್ ಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಗೌತಮ್ ಆ ಒಂದು ಮಟ್ಟಕ್ಕೆ ಇಳಿದದ್ದ. ಇಡೀ ಆಸ್ತಿಯನ್ನ ಜಯದೇವ್ ಕೊಡಿಸೋ ಪ್ಲಾನ್ ಏನಾದ್ರೂ ಶಕುಂತಲಾಗಿದೆಯಾ ಅಂತ ಕೂಡ ಅನ್ಸುತ್ತೆ. ಖಂಡಿತವಾಗ್ಲೂ ಇಲ್ಲಿ ಭೂಮಿಗೆ ಬ್ರೆಸ್ಟ್ ಕ್ಯಾನ್ಸರ್ ಅಂತಕ್ಕಂಥದ್ದು ಖಂಡಿತ ಸುಳ್ಳು, ನಿಜಾನು 60-40 ಅಂತ ಹೇಳ್ಬೋದು. ಇದರ ನಡುವೆ ಇಲ್ಲಿ ಭೂಮಿ ಕ್ಷಣಕ್ಕೂ ಕುಸಿದು ಹೋಗ್ತಿದ್ದಾರೆ. ಇಲ್ಲಿ ಡಾಕ್ಟರ್ ಯಾವುದೇ ಸ್ವೀಟ್ ಏನು ಕೂಡ ತಿನ್ಬೇಡ ಅಂತ ಹೇಳಿದ್ದಾರೆ. ಗೌತಮ್ ತಂದು ಸ್ವೀಟ್ ಕೊಟ್ಟಾಗ್ಲೂ ಕೂಡ ಸ್ವೀಟ್ ತಿನ್ನೋಕೆ ಇಂದು ಮುಂದೆ ನೋಡ್ತಿದ್ದಾರೆ. ಬಟ್ ಗೌತಮ್ಗೆ ಅನುಮಾನ ಬರುತ್ತೆ ಅನ್ನೋ ಕಾರಣಕ್ಕೆ ತಿನ್ಲಿಕ್ಕೆ ಮುಂದಾಗ್ತಾರೆ. ಬಟ್ ಇಲ್ಲಿ ಗೌತಮ್ಗೆ ಪ್ರತಿದಿನ ಪ್ರತಿ ಕ್ಷಣ ಕೂಡ ಭೂಮಿಯಲ್ಲಿ ಆಗ್ತಕ್ಕಂಥ ನಡವಳಿಕೆಗಳನ್ನ ನಿಜಕ್ಕೂ ಕೂಡ ಅನುಮಾನ ತರಿಸ್ತದೆ. ಅದೇ ಕಾರಣಕ್ಕೆ ಏನಾಗಿರ್ಬೋದು, ಯಾಕೆ ಆ ಒಂದು ರಿಪೋರ್ಟ್ ಬಂದಾಗಿಂದಾನೆ ಇವ್ರು ಈ ರೀತಿ ನಡ್ಕೋತಿದ್ದಾರೆ ಅಂದ್ರೆ ಏನಾದ್ರೂ ರಿಪೋರ್ಟ್ ಅಲ್ಲಿ ಇರಬಹುದಾ ಅನ್ನೋ ಅನುಮಾನ ಹೆಚ್ಚಾಗುತ್ತೆ ಗೌತಮ್ಗೆ. ಅದೇ ಕಾರಣಕ್ಕೆ ಆ ಒಂದು ರಿಪೋರ್ಟ್ ಬಗ್ಗೆ ಕೆಲವೊಂದು ವಿಷಯಗಳನ್ನ ಕಲೆ ಹಾಕಬೇಕು ಅನ್ನೋ ಕಾರಣಕ್ಕೆ ಅವರು ಕೂಡ ಡಾಕ್ಟರ್ ಹತ್ರ ಹೋಗ್ತಾರೆ. ಆ ಕಡೆ ಡಾಕ್ಟರ್ ಹತ್ರ ಆಲ್ರೆಡಿ ಭೂಮಿ ಹೇಳಿದ್ರು, ಈ ವಿಷಯವನ್ನ ನಾನೇ ಗೌತಮ್ ಅವ್ರಿಗೆ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಗೌತಮ್ ಅವ್ರಿಗೆ ನಿಮ್ಮಿಂದ ಗೊತ್ತಾಗೋದು ಬೇಡ ಅಂತ ಹೇಳಿ. ಆದ್ರೆ ಅದು ಲೇಡಿ ಡಾಕ್ಟರ್ ಆಗಿದ್ರು. ಆದ್ರೆ ಇಲ್ಲಿ ಹೊರಗಡೆ ಬಂದಂತ ಜೆಂಟ್ಸ್ ಡಾಕ್ಟರ್ ಅನ್ನ ಭೇಟಿ ಮಾಡಿದಂತ ಗೌತಮ್ಗೆ ಅವರು ಎಲ್ಲ ವಿಷಯವನ್ನ ಕೂಡ ಹೇಳ್ಬಿಡ್ತಾರೆ. ನಿಮ್ಮ ಹೆಂಡತಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ, ಅವರೇ ನಿಮ್ಮ ಹತ್ರ ಹೇಳಿದ್ದಾರೆ ಅಂತ ಅನ್ಕೊಂಡಿದ್ವಿ, ಬಟ್ ಅವ್ರು ಹೇಳಿಲ್ವಾ ನಿಮ್ಮ ಹತ್ರ ಅಂತ ಹೇಳಿದಾಗ ಕುಸಿದು ಹೋಗ್ತಾರೆ ಗೌತಮ್. ನಿಜಕ್ಕೂ ಕೂಡ ಆಕೆನೆ ಅವರ ಪ್ರಪಂಚವಾಗಿದ್ರು, ಆಕೆನೆ ಅವರ ಬಲವಾಗಿದ್ರು. ಆದ್ರೆ ಇವತ್ತು ಆಕೆನೆ ಅವರ ವೀಕ್ನೆಸ್ ಆಗ್ತಿದ್ದಾರೆ. ಗೌತಮ್ ನಿಜಕ್ಕೂ ಕೂಡ ಎಷ್ಟು ಮಟ್ಟಿಗೆ ಕುಸಿದು ಹೋಗ್ತಿದ್ದಾರೆ ಅಂದ್ರೆ ತನ್ನ ಹೆಂಡತಿಯನ್ನ ಕಳ್ಕೊಂಡು ಬದುಕೋದಕ್ಕೆ ಸಾಧ್ಯನಾ ಅಂತ ಹೇಳಿ ಅನ್ನಿಸ್ತದ. ಭೂಮಿ ಕೂಡ ಅದೇ ಕಾರಣಕ್ಕೋಸ್ಕರ ನಾನು ಇರೋದಿಲ್ಲ ಅನ್ನೋದನ್ನ ಅರಿತುಕೊಂಡರೆ ಎಲ್ಲ ಕೆಲಸಗಳನ್ನ ಕೂಡ ನಮ್ಮನ್ನ ನಾವೇ ಮಾಡ್ಕೋಬೇಕು ಅಂತ ಹೇಳಿ ಈ ರೀತಿ ನಡ್ಕೋತಿದ್ರ ಅಂತ ಹೇಳಿ ಗೌತಮ್ಗೆ ಗೊತ್ತಾಗ್ಬಿಡತ್ತ. ಆದರೆ ಟ್ರೀಟ್ಮೆಂಟ್ ಯಾವುದೇ ರೀತಿಯಲ್ಲೂ ಕೂಡ ವರ್ಕ್ ಆಗೋದಿಲ್ಲ. ಇರಷ್ಟು ದಿನ ಅವ್ರನ್ನ ಖುಷಿಯಾಗಿ ನೋಡ್ಕೋಬೇಕು ಅಂತ ಹೇಳಿ ಡಾಕ್ಟರ್ ಕೂಡ ಹೇಳ್ತಾರೆ. ಅದೇ ಕಾರಣಕ್ಕೆ ಇಲ್ಲಿ
ಗೌತಮ ಭೂಮಿಯನ್ನು ಎಷ್ಟು ಖುಷಿಯಾಗಿಡೋಕೆ ಸಾಧ್ಯ ಆಗುತ್ತೋ ಅಷ್ಟು ಖುಷಿಯಾಗಿಡಬೇಕು ಅನ್ನೋ ಕಾರಣಕ್ಕೆ ತಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಬರ್ತಿರೋದ್ರಿಂದ ಅವತ್ತು ಅವರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಗ್ರ್ಯಾಂಡ್ ಆಗಿ ಆ ಒಂದು ಫಂಕ್ಷನನ್ನು ಹಮ್ಮಿಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಮಲ್ಲಿ ಇದ್ರೆ ಭೂಮಿ ಒಂದಷ್ಟು ಖುಷಿಯಾಗಿರ್ತಾಳೆ ಅನ್ನೋ ಕಾರಣಕ್ಕೆ ಇಲ್ಲಿ ಮಲ್ಲಿಯನ್ನು ಕೂಡ ಕರೆಸಿದ್ದಾರೆ. ಇಷ್ಟು ದಿನ ಮಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಭೂಮಿಯವರ ಮನೇಲಿ ಇರಲಿಲ್ಲ, ಹೊರಗಡೆ ಇದ್ರು, ಅವರ ಗಂಡನ ಜೊತೆ ಅವರ ಡ್ಯೂಟಿ ಇತ್ತು. ಫೈನಲಿ ಇಲ್ಲಿ ಮತ್ತೆ ಮನೆಗೆ ಮಲ್ಲಿ ಎಂಟ್ರಿ ಕೊಡ್ತಿದ್ದಾರೆ. ಇದ ಕಡೆ ಭೂಮಿ ಕೂತಿರ್ಬೇಕಿದ್ರೆ ಕಣ್ಣು ಮುಚ್ಕೊಂಡು ಯಾರು ಅಂತ ಹೇಳಿ ಅಂತದ್ದಾಗಿ ಅವರು ಅಪ್ಪಿ ಅದು ಇದು ಅಂತಾರೆ. ಯಾಕಕ್ಕ ನನ್ನ ಹೆಸರೇ ಹೇಳಲಿಲ್ವಲ್ಲ ನೀವು ಅಂತ ಹೇಳಿ ಮಲ್ಲಿ ವಿಚಾರ ಮಾಡ್ಕೋತಾರೆ. ಮಲ್ಲಿ ನೀನು ಅಂತದ್ದಾಗಿ ಮಲ್ಲಿನ ಆದರೂ ಕೂಡ ನೀವು ನನ್ನ ಗೆಸ್ ಮಾಡಲಿಲ್ಲ ಅಂದಾಗ ಗೊತ್ತಿರಲಿಲ್ಲ, ಇಷ್ಟು ದಿನ ಇರಲಿಲ್ವಲ್ಲ ಅಂತ ಹೇಳಿ ಭೂಮಿ ಹೇಳ್ತಾರೆ. ಫೈನಲಿ ಗೌತಮ್ಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ, ಬಿಕಾಸ್ ಅವ್ರಿಗೂ ಕೂಡ ಮಲ್ಲಿನ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು. ಬಟ್ ಈಗ ಮಲ್ಲಿ ಮನೆಗೆ ಬಂದಿರೋದು ಅವ್ರಿಗೂ ಕೂಡ ಖುಷಿ ಆಗಿದೆ. ಜೊತೆಗೆ ಮಕ್ಕಳನ್ನ ಕೂಡ ಭೂಮಿ ಅವರು ಕೆಲಸ ಅವರೇ ಮಾಡ್ಕೋಬೇಕು ಅನ್ನೋ ರೀತಿಯಲ್ಲಿ ಮಕ್ಕಳನ್ನ ಕೂಡ ಪ್ರಿಪೇರ್ ಮಾಡ್ತಿದ್ದಾರೆ. ಇಲ್ಲಿ ಮಗಳಿಗೆ ಯಾಕಮ್ಮ ಈ ರೀತಿ ನಡ್ಕೋತಿದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲಿ ಅಮ್ಮ ಬೇಕು ಅಂತ ಹಠ ಮಾಡಿದಾಗ ಮಕ್ಕಳ ಮೇಲೂ ಕೂಡ ಭೂಮಿ ರೇಗ್ ಬಿಡ್ತಾರೆ. ಮನಸ್ಸಲ್ಲಿ ತುಂಬಾನೇ ಸಂಕಟ ಅನುಭವಿಸ್ತಿದ್ದಾರೆ. ಇತ್ತ ಕಡೆ ಗೌತಮ್ ಬಳಿಗೆ ಬಂದಂತಹ ಮಲ್ಲಿ ಏನಿದು ಬಾಬಾ, ಏನು ಸರ್ಪ್ರೈಸು, ಯಾಕೆ ಇದ್ದಕ್ಕಿದ್ದಾಗ ಇದನ್ನೆಲ್ಲ ಮಾಡ್ತಿದ್ರ ಅಂತ ಕೇಳಿದಾಗ ನಾಳೆ ನಂದು ಮತ್ತೆ ಭೂಮಿ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ಅದಕ್ಕೋಸ್ಕರನೇ. ಆದರೆ ಅವ್ರಿಗೆ ಗೊತ್ತಿಲ್ಲ ನಾವು ಬ್ಯೂಟಿಫುಲ್ ಸರ್ಪ್ರೈಸನ್ನು ಅವ್ರಿಗೆ ಕೊಡಬೇಕು ಅಂದಾಗ. ಹೌದಾ, ಹಾಗಿದ್ರೆ ನೀವು ಏನು ಯೋಚನೆ ಮಾಡಬೇಡಿ, ನಾನು ಇದನ್ನಲ್ವ ಎಲ್ಲವನ್ನ ಕೂಡ ನೋಡ್ಕೋತೀನಿ ಅಂತ ಹೇಳಿ ಮಲ್ಲಿ ಹೇಳ್ತಾರೆ. ಇಲ್ಲಿ ಭೂಮಿಗೆ ಗೊತ್ತಿಲ್ಲ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಅಂತ, ಬಿಕಾಸ್ ನಾನು ನಾಳೆ ಸತ್ತು ಹೋಗ್ತೀನಿ ಅನ್ನೋ ಒಂದು ನೋವಲ್ಲಿ ಅವರು ಕಳೀತಿದ್ದಾರೆ. ಈ ಒಂದು ವಿಷಯ ತನ್ನ ಗಂಡ ಗೌತಮ್ಗೆ ಗೊತ್ತಿದೆ ಅಂತ ಕೂಡ ಗೊತ್ತಿಲ್ಲ. ಹೇಳಬೇಕು ಅಂತ ಅನ್ಕೊಂಡ್ರು, ಮನಸ್ಸಿನ ಭಾರವನ್ನ ಕಡಿಮೆ ಮಾಡ್ಕೋಬೇಕು ಅಂತ ಕೂಡ ಅನ್ಕೊಂಡ್ರು. ಬಟ್ ಏನ್ ಮಾಡೋದು, ಗೌತಮ್ ಅದನ್ನ ಸಹಿಸ್ಕೊಳ್ಳೋಕೆ ಆಗೋದಿಲ್ಲ ಅನ್ನೋ ಸತ್ಯ ಭೂಮಿಗೆ ಗೊತ್ತಿರೋದ್ರಿಂದಾನೇ ಭೂಮಿಯ ಒಂದು ವಿಷಯವನ್ನ ಗೌತಮ್ಗೆ ಹೇಳಲಿಕ್ಕೆ ಮುಂದಾಗಿಲ್ಲ. ಆದ್ರೆ ಆಲ್ರೆಡಿ ಗೌತಮ್ಗೆ ಗೊತ್ತಿರೋದ್ರಿಂದ ಇರುಷ್ಟು ಸಮಯ ಭೂಮಿಯನ್ನ ಖುಷಿಯಾಗಿ ನೋಡ್ಕೋಬೇಕು ಅಂತ ಹೇಳಿ ತನಗೆ ಸತ್ಯ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಗೌತಮ್ ನಡ್ಕೋತಿದ್ದಾರೆ. ಫೈನಲಿ ಸೂಪರ್ ಆಗಿ ಎಲ್ಲವನ್ನ ಕೂಡ ಡೆಕೋರೇಟ್ ಮಾಡಿದ ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಷನ್ ಅನ್ನ ಮಾಡ್ತಿದ್ದಾರೆ. ಮಲ್ಲಿ ಮುಂದಾಳತ್ವವನ್ನ ವಹಿಸಿಕೊಂಡಿದ್ದಾರೆ. ಇದರ ನಡುವೆ ಜಯದೇವ್ ಕೂಡ ಒಳ್ಳೆಯವನಾಗಿದ್ದೀನಿ ಅನ್ನೋ ರೀತಿಯಲ್ಲಿ ಅದೇ ಒಂದು ಫಂಕ್ಷನ್ ದಿನ ಮನೆಗೆ ಎಂಟ್ರಿ ಕೊಡೋದ್ರ ಮುಖಾಂತರ ಗೌತಮ್ ಮತ್ತೆ ಭೂಮಿಯ ವಿಶ್ವಾಸವನ್ನ ಗಳಿಸ್ಕೊತಿದ್ದಾರೆ. ಫೈನಲಿ ಭೂಮಿ ಕೊನೆಯ ಹಂತದಲ್ಲಿ ಇರೋದ್ರಿಂದ ಜಯದೇವ್ನನ್ನ ಕೂಡ ಕ್ಷಮಿಸಿ ಒಟ್ಟು ಕುಟುಂಬವನ್ನ ನೋಡಬೇಕು ಅಂತ ಇಚ್ಛೆ ಪಡ್ತಿದ್ದಾರೆ. ಇತ್ತ ಕಡೆ ಗೌತಮ್ನ ಕನ್ವಿನ್ಸ್ ಮಾಡಿದ ಜಯದೇವ್ ಮನೇಲಿ ಇರುವುದಕ್ಕೆ ಭೂಮಿ ಕೂಡ ಅವಕಾಶವನ್ನ ಮಾಡಿಕೊಡ್ತಾರೆ. ಮತ್ತೆ ಮಲ್ಲಿ ಮತ್ತೆ ಜಯದೇವ್ ಹೋರಾಟ ಶುರುವಾಗತ್ತೆ. ಇತ್ತ ಕಡೆ ಜಯದೇವ್ ಮಾಡಿರ್ತಕ್ಕಂಥ ಕರ್ಮಕಾಂಡ ಇನ್ನೂ ಕೂಡ ಬೆನ್ನಿಂದಾನೇ ಇದೆ. ಯಾಕಂದ್ರೆ ದಿಯಾ ಕತೆ ಮತ್ತೆ ಅವರ ಬಾಡಿ ಗಾರ್ಡ್ ಕಥೆಯನ್ನ ಇಲ್ಲಿ ಜಯದೇವ್ ಮುಗಿಸಿದ್ದಾರೆ. ಆ ಕಡೆ ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತದೆ. ಅವರ ಬಾಯ್ ಫ್ರೆಂಡ್ ಅಲ್ಲಿ ಲಾಕ್ ಆಗಿರ್ಬೋದು, ಆದ್ರೆ ಪೊಲೀಸ್ ಅವರಿಗೆ ಸತ್ಯ ಗೊತ್ತಾಯ್ತು ಅಂದ್ರೆ ಖಂಡಿತವಾಗ್ಲೂ ಕೂಡ ಬಂದು ಜಯದೇವ್ನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋದಂತೂ ಗ್ಯಾರಂಟಿ. ಇದರ ನಡುವೆ ಶಕುಂತಲಾ ಮಾಡ್ತಿರೋ ಡ್ರಾಮಾ ಏನಾದ್ರೂ ಭೂಮಿಗೆ ಕೊನೆಯದಾಗಿ ಗೊತ್ತಾಗತ್ತಾ? ಸಾಯೋ ಅಂಚಿನಲ್ಲಿರ್ತಕ್ಕಂಥ ಭೂಮಿ ಇಲ್ಲಿ ಶಕುಂತಲಾಗೆ ಪಾಠ ಕಲಿಸ್ತಾರ, ಅಥವಾ ನಿಜಕ್ಕೂ ಕೂಡ ಭೂಮಿಯ ಬದುಕಲ್ಲಿ ಆಟ ಆಡ್ತಿರೋದೇ ಶಕುಂತಲಾ ಆಗಿದ್ದಾರೆ? ರಿಪೋರ್ಟ್ ಅನ್ನ ಬದಲಾಯಿಸೋದ್ರ ಮುಖಾಂತರ ಇಲ್ಲಿ ಭೂಮಿಯನ್ನ ನಿಜಕ್ಕೂ ಕೂಡ ಟ್ರ್ಯಾಪ್ ಮಾಡಿದ್ದಾರೆ ಶಕುಂತಲಾ. ತನ್ನ ಮಗನಿಗೆ ಆಸ್ತಿಯನ್ನ ಕೊಡಿಸೋದು ಸಲುವಾಗಿ ಏನಿರಬಹುದು ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಮರಿಬೇಡಿ.